ಸನ್ಮಾನ್ಯ ಚನ್ನಕೇಶ್ವರ इसलिए हम लोग इतना ही बात करेंगे और मैं समझती हूँ कि सभी व्यक्ति अपनी अपनी जगहों पर अगर लग जाएंगे तो कोई बड़ी बात नहीं है कि हम भाई को ज़्यादा से ज़्यादा ताकत से मजबूती देंगे। कोई भी अगर प्रॉब्लम हो डायरेक्टली क्योंकि हम लोग चुनाव तक नहीं रहेंगे, कोई भी प्रॉब्लम हो सोनिया जी ने हम लोग को यहाँ भेजा है। ಮಾಲೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಚನ್ನಕೇಶವ ಅವರು ಈಗ ನಮ್ಮ ಹತ್ರ ಇದ್ದಾರೆ. ಈ ಒಂದು ಕ್ಷೇತ್ರಕ್ಕೆ ತಮಗೆ ಹೊಸ ಪರಿಚಯ ಮತ್ತು ತಾವು ಮೊದಲಿನಿಂದಲೂ ಈ ಒಂದು ಪರಿಚಯ ಇದ್ದರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ತಾವೀಗ ಕಾಂಗ್ರೆಸ್ ಕಡೆಯಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀರಾ. ತಾವೇನಾದರೂ ವಿಜಯಶಾಲಿ ಆದರೆ ಏನೇನು ಡೆವಲಪ್ಮೆಂಟ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಇದುವರೆಗೂ ಅಭಿವೃದ್ಧಿ ಆಗದಲ್ಲೇ ಕುಂಠಿತವಾಗಿರೋದಕ್ಕೆ ಏನು ಕಾರಣ ಸರ್? ಸರ್, ಇಲ್ಲಿ ಅಭಿವೃದ್ಧಿ ಆಗದಿರೋದಕ್ಕೆ BJP 10 ವರ್ಷದಿಂದ ಇರೋದ್ರಿಂದ BJP ಏನೂ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಮತ್ತು ಈ ಸಲ ಕಾಂಗ್ರೆಸ್ ಪಕ್ಷ ರಾಜ್ಯದಾಗ ಬರೋದ್ರಿಂದ ಕುಡಿಯೋ ನೀರಿನ ಸಮಸ್ಯೆ ಮತ್ತು ರಸ್ತೆಗಳ ಸಮಸ್ಯೆ, ಡ್ರೈನೇಜು, ಎಲೆಕ್ಟ್ರಿಸಿಟಿ ಇದೆಲ್ಲ ಅಭಿವೃದ್ಧಿ ಮಾಡಬೇಕಂತ ಕಾಂಗ್ರೆಸ್ ಪಕ್ಷದಿಂದ ಈ ಸಲ ಆಯ್ಕೆ ಮಾಡಿದ್ರೆ ನನಗೆ ಆ ಕೆಲಸ ಮಾಡೋಕ್ಕೆ ನಾವು ಮಾಡಿಕೊಡ್ತೀವಿ ಸರ್. ಮೊದಲಿನಿಂದಲೂ ಉದ್ಯಮಿಗಳಾಗಿ ಬೆಳೆದು ಬಂದಂಥವರು, ರಾಜಕೀಯ ತಮ್ಮ ತಂದೆಯವರು 1961ರಲ್ಲಿ ತಮ್ಮ ತಂದೆಯವರು ಏನು ಒಂದು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಆಯ್ಕೆ ಆಗಿದ್ರು. ಆದ್ದರಿಂದ ತಾವು ರಾಜಕೀಯಕ್ಕೆ ಬಂದಿರೋ ಕಾರಣ ಏನು ಸರ್? ರಾಜಕೀಯಕ್ಕೆ ಬಂದಿರೋ ಕಾರಣ ಈ ಬಡವರ ಅಭಿವೃದ್ಧಿ ಮತ್ತು ವಿದ್ಯಾಭ್ಯಾಸದ್ದು ಅಭಿವೃದ್ಧಿ ಮತ್ತು ರಸ್ತೆಗಳು, ಕುಡಿಯೋ ನೀರಿನ ಸಮಸ್ಯೆಗಳ ಪರಿಹಾರ, ಇದನ್ನು ಅಭಿವೃದ್ಧಿ ಮಾಡೋದಂತಲೇ ನನ್ನ ಗುರಿ ಸರ್. ಇಲ್ಲಿನ ಜನಗಳ ಜೊತೆ ಹೊಂದಿಕೊಂಡು ತಾವು ಒಂದು ವಿಧಾನಸಭಾ ಚುನಾವಣೆ ಬ್ಯುಸಿಲಿದ್ದೀರಾ. ಯಾವ ಥರ ತಮ್ಮ ಒಂದು ಚುನಾವಣೆ ಬ್ಯುಸಿ ಮತ್ತು ಎಲೆಕ್ಷನ್ ಇದು ಯಾವ ಥರ ನಡೀತಾ ಇದೆ ಸರ್ ನಿಮ್ಮಲ್ಲೀಗ? ಎಲ್ಲ ನಡೀತಾ ಇದೆ ನೋಡಿ ಸರ್, ಎಷ್ಟು ಜನ ಇದ್ದಾರೆ ನೋಡಿ. ಹೊಸ ಪರಿಚಯ ಏನಿಲ್ಲ, ಕಾಂಗ್ರೆಸ್ಗೆ ನಾವು ಅಳಬ್ರೆ ಅದೇ ಹೊಸ ಜನನೇ ಇಲ್ಲ. ನಮಗೆ ಮೊದಲಿಂದನೂ ಪರಿಚಯ ಇದೆ. ಮಾಲೂರು ಎಲ್ಲ ಸುತ್ತು ಹಳ್ಳಿಗಳೆಲ್ಲ ಪರಿಚಯ ಜನ ಇದ್ದಾರೆ. ಅದೆಲ್ಲ ಲೀಡರ್ಸು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚೇರ್ಮನ್ಗಳು, ಮೆಂಬರ್ಗಳು ಎಲ್ಲ ಪರಿಚಯ ಇರೋದ್ರಿಂದ ನನಗೆ ಹೊಸದೇನು ಅಂತ ಅನಿಸೋದೇ ಇಲ್ಲ. ಹಾಗೆಯೇ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೊಬ್ಬ ಮುಖಂಡರು ಕೂಡ ಇಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ಬೋದು, ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೂಡ ನಮ್ಮಲ್ಲಿ ಇದ್ದಾರೆ. ಅವ್ರನ್ನೂ ಕೂಡ ಕೇಳೋಣ. ಈ ಒಂದು ಅಭಿವೃದ್ಧಿಯತ್ತ ಈ ಸರಿ ಏನಾದರೂ ಕಾಂಗ್ರೆಸ್ ಪಕ್ಷ ಇಲ್ಲಿ ಜಯಬೇರಿ ಬಾರಿಸಿದ್ರೆ ಈ ಒಂದು ಮಾಲೂರು ವಿಧಾನಸಭಾ ಕ್ಷೇತ್ರನ ಅಭಿವೃದ್ಧಿ ಕೊಂಡೊಯ್ತಾರ? ಅವ್ರೀಗ ಏನು ನಿಂತಿರೋ ಚನ್ನಕೇಶ್ವರ ಕ್ಯಾಂಡಿಡೇಟ್ ಏನು ಇಲ್ಲಿ ನಿಂತಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಕೇಳೋಣ. ಆ ನಂಬಿಕೆ ಇದೆ, ಅದನ್ನೆಲ್ಲ ಗುರುಸೆ ಇವತ್ತು ಕಾಂಗ್ರೆಸ್ ವರಿಷ್ಠ ಮಂಡಳಿ ಅವ್ರಿಗೆ ಟಿಕೆಟನ್ನು ಕೊಟ್ಟಿದೆ. ಆಮೇಲೆ ಅವರು ಸರಳ ಸಜ್ಜನಿಕೆಗೆ ಹೆಸರಾದಂಥವರು ಮತ್ತು ಟ್ರೆಡಿಷನಲ್ ಕಾಂಗ್ರೆಸ್ಸಿಂದ ಬಂದಿರೋದ್ರಿಂದ ಕಾಂಗ್ರೆಸ್ಸಿನಲ್ಲಿ ಜೈಬೇರಿ ಗಳಿಸ್ತೀವಿ. ಒಳ್ಳೆ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಕೂಡ ಕೊಟ್ಟಿದೆ. ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಧನ್ಯವಾದಗಳು ಕೂಡ ನಾವು ತಿಳಿಸೋಕ್ಕೆ ಈ ಸಮಯದಲ್ಲಿ ಇಚ್ಛೆ ಪಡ್ತೇನೆ. ವಿರೋಧ ಮಾಡಿದ್ದೀವಿ, ಆದರೆ ಜನ ಈ ಮೌಢ್ಯಗಳಿಗೆ ಮತ್ತು ಈ ಪುಳಿಯೋಗರೆ ಅಂಥದ್ದು ಇಂಥದ್ದು ಚಿತ್ರಾನ್ನ ಪುಳಿಯೋಗರೆ ಅನ್ನೋದಕ್ಕೆ ಎಲ್ಲ ಈ ಹಣ ಆಮಿಷಗಳಿಗೆಲ್ಲ ಒಡ್ಬಿಟ್ಟು ಆ ರೀತಿಯಾಗಿ ಸ್ವಲ್ಪ ಕೆಟ್ಟೋಗಿದೆ. ಅಭಿವೃದ್ಧಿ ಇಲ್ಲ ಇಲ್ಲಿ, ಬರೀ ಚಿತ್ರಾನ್ನ ಪುಳಿಯೋಗರೆ ಅಂತೇಳಿ ಆ ಮೌಢ್ಯಗಳೆಲ್ಲ ಹೋಗ್ತಾ ಇದ್ದಾರೆ. ಈಗ ಸ್ವಲ್ಪ ಜನ ಎಚ್ಚೆತ್ಕೊಂಡಿದ್ದು ಮಾಲೂರು ತಾಲೂಕಿನ ಜನ ಆಂದೋಲನ ಕಾರ್ಯಕ್ರಮ ಆಗಿದೆ. ಇದೊಂದು ಪರಿವರ್ತನೆಗೆ ಜನ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಬಂದ್ರೇ ಅಭಿವೃದ್ಧಿ ಮತ್ತು ದೀನದಲಿತರ ಸಾಮಾಜಿಕ ನ್ಯಾಯ ಏನಾದರೂ ಸಿಗಬೇಕಾದ್ರೆ ಕಾಂಗ್ರೆಸ್ ಪಕ್ಷನೇ ಸರಿಯಾಗಿರೋದು ಅಂತೇಳಿ ಎಲ್ಲ ವರ್ಗದ ಜನ ಇವತ್ತು ಮನಸ್ಸು ಮಾಡಿದ್ದಾರೆ. ಆ ಒಂದು ಪರಿವರ್ತನೆ ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷ ಮುಂದೆ ಈ ತಾಲೂಕಿನಲ್ಲಿ ಜೈಬೇರಿ ಗಳಿಸಿದೆ. ಕಾಂಗ್ರೆಸ್ ಪಕ್ಷದ ಮುಖಾಂತರ ಈ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಚನ್ನಕೇಶ್ವರ ನಾಯಕತ್ವದಲ್ಲಿ ಈ ತಾಲೂಕಿನಲ್ಲಿ ಪ್ರಬಲವಾಗಿ ಸದೃಢವಾಗಿ ಕಾಂಗ್ರೆಸ್ ಪಕ್ಷನ ಕಟ್ತೇವೆ. ನಾವೀಗ ಏನೋ ಒಂದು ಈ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಕೊನೆಯದಾಗಿ ಏನು ಚನ್ನಕೇಶವ ಅಂತ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ದಾರೆ ಅವರು ಕೊನೆಯದಾಗಿ ಈ ಒಂದು ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂತ ಕೇಳೋಣ. ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಿ ಮತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲ ಈ ರಾಜ್ಯದಲ್ಲಿ ಇರೋಂಥ ಜನ ಎಲ್ಲ ಕಾಂಗ್ರೆಸ್ ಪರವಾಗಿ ಮತ ಹಾಕ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಏನು ಮಾಲೂರು ವಿಧಾನಸಭಾ ಕ್ಷೇತ್ರದ KPCC ಕಾರ್ಯದರ್ಶಿಯಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರನ್ನೂ ಕೂಡ ಕೇಳೋಣ. ಈ ಒಂದು ಕ್ಷೇತ್ರದ ಅಭಿವೃದ್ಧಿಯತ್ತ ಯಾವ ಥರ ಕೊಂಡೊಯ್ತಾರೆ, ಈ ಒಂದು ಅಭ್ಯರ್ಥಿಯ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಭಾಳ ಜನಾನುರಾಗಿ ಮತ್ತು ಜನಪರ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸ್ಕೊಂಡಿರ್ತಕ್ಕಂಥವರು. ಅವರು ಉತ್ತಮವಾದ ಅಭ್ಯರ್ಥಿ ಅಂತ ನಾವು ಕೂಡ ಹೈಕಮಾಂಡ್ ಶಿಫಾರಸು ಮಾಡಿದ್ವಿ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅದನ್ನು ಶಿಫಾರಸು ಮಾಡಿದ್ರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಶಿಫಾರಸು ಮಾಡಿದ್ರು. ಈ ಕ್ಷೇತ್ರದ ಮಂತ್ರಿಗಳು ಕೂಡ ಅವರು ಶಿಫಾರಸು ಮಾಡಿ ಅವರಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರು ನಿಂತಿದ್ದಾರೆ. ಪ್ರತಿ ರಾತ್ರಿ ಕೂಡ ಯಾವುದೇ ಗ್ರಾಮದ ಹೆಣ್ಣು ಮಕ್ಕಳು ಕೂಡ ಮನೆಯಲ್ಲಿ ಮಲಗಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ರಾತ್ರಿ 11 ಆಗಲಿ 12 ಆಗಲಿ 1 ಗಂಟೆ ಆಗಲಿ 3 ಗಂಟೆ ರಾತ್ರಿಯಲ್ಲೂ ಕೂಡ ಅವರು ನೀರಿಗೋಸ್ಕರ ಕಾಯ್ತಾ ಇರ್ತಾರೆ. ಬೀದಿಯಲ್ಲಿ ಆ ಸಿಸ್ಟಮ್ ಹತ್ರ ಕಾಯ್ತಾ ಇರ್ತಾರೆ, ಬೋರ್ವೆಲ್ ಹತ್ರ ಕಾಯ್ತಾ ಇರ್ತಾರೆ, ಅಥವಾ ಯಾವುದಾದ್ರು ಟ್ಯಾಂಕರ್ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಅಷ್ಟು ತಾಪತ್ರೆ ಈ ತಾಲೂಕಿನಲ್ಲಿ ಪ್ರತಿ ಗ್ರಾಮದಲ್ಲೂ ಇದೆ. ಕಳೆದ ಸರ್ಕಾರ ಈ ನೀರಿನ ತಾಪತ್ರೆಗೆ ಯಾವುದೇ ಒಂದು ಕಾರ್ಯಕ್ರಮ ಅವರು ರೂಢಿಸ್ಕೊಳ್ಳಿಲ್ಲ. ಕೇಳಿ ಮಾಲೂರು ತಾಲೂಕು ಕೂಡ ಕೋಲಾರ ಜಿಲ್ಲೆ ಬರಗಾಲ ಪೀಡಿತ ಪ್ರದೇಶ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷ ಒಂದು ಸ್ಪಷ್ಟವಾದ ಒಂದು ನೀತಿಯನ್ನು ಅನುಸರಿಸ್ತಾ ಇದೆ. ನಮ್ಮ ಪ್ರಣಾಳಿಕೆ ಅದನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಏನಪ್ಪ ಅಂದರೆ
ಕೋಲಾರ ಜಿಲ್ಲೆ ಮರಣಗಾಡ ಆಗೋದ್ರಲ್ಲಿ ಇದೇ ರೀತಿಗೆ ಮುಂದುವರೆದ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದನ್ನು ತಪ್ಪಿಸೋದಕ್ಕೋಸ್ಕರ ನೇತ್ರಾವತಿ ತಿರುವು ಯೋಜನೆಯನ್ನು ಡಾಕ್ಟರ್ ಪರಮಶಿವನ ವರದಿ ಏನು ಹೇಳ್ತಾ ಇದೆಯೋ ಅದನ್ನು ಜಾರಿಗೆ ತರಬೇಕು, ಅದಕ್ಕೆ ಪ್ರಥಮ ಪ್ರಾಶಸ್ತ್ಯ ಕೊಡಬೇಕು ಅಂತ ಕಾಂಗ್ರೆಸ್ ಇವತ್ತು ತೀರ್ಮಾನ ತಗೊಂಡಿದೆ, ಆ ಪ್ರಣಾಳಿಕೆಯಲ್ಲಿ ಸೇರಿಸಿದೆ. ಸರ್, ಕೊನೆಯದಾಗಿ ಏನು ಚೆನ್ನಕೇಶ್ವರ ಅಭ್ಯರ್ಥಿ ಏನಿದ್ದಾರೆ ಈಗ, ಇವರೇನಾದರೂ ವಿಜಯಶಾಲಿ ಆದರೆ ಇಡೀ ನಿಮ್ಮ ಮಾಲೂರು ಕ್ಷೇತ್ರನೇ ಚಿತ್ರಣನೇ ಬದಲು ಮಾಡ್ತಾರೆ ಅಂತ ತಾವೀಗ ಹೇಳ್ತಾ ಇದ್ದೀರಾ. ಅದಕ್ಕೆ ಎಷ್ಟು ಸತ್ಯ, ಯಾವ ಥರ ಬದಲನೆ ಮಾಡ್ಬೋದು ಸರ್? ನೋಡಿ, ಇವರು ಉದ್ಯಮಿ ಆದರೂ ಕೂಡ ಜನಗಳ ಕಷ್ಟ ಸುಖವನ್ನು ಅರ್ತಿರ್ತಕ್ಕಂಥವರು. ಖಂಡಿತವಾಗಲೂ ಕೂಡ ಇವರು ನಾವು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಚಾಚು ತಪ್ಪದೆ ಜಾರಿಗೆ ತಂದೇ ತರ್ತಾರೆ. ಆ ರೀತಿ ಅವರೊಬ್ಬರೇ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷ ಕಂಕಣಬದ್ಧವಾಗಿರೋದ್ರಿಂದ ಭಾಳ ಅವರು ಸ್ವಲ್ಪ ಪ್ರಯತ್ನ ಮಾಡಿದ್ರು ಸಾಕು, ಅವರು ಜಯಶೀಲರಾಗ್ತಾರೆ, ಆ ಕಾರ್ಯ ಸಾಧಿಸೋದ್ರಲ್ಲಿ ಸಫಲರಾಗ್ತಾರೆ ಅಂತ ದೃಢವಾದ ನಂಬಿಕೆ ನಮಗುಂಟು. ಅದೇ ರೀತಿ ನೋಡೋಣ, ಈಗ ಏನು ಈ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಬಂದಿದ್ದಾರೆ, ಇವರು ಏನಾದರೂ ವಿಜಯಶಾಲಿ ಆದರೆ ಅಂದರೆ ಅವ್ರು ಹೇಳ್ತಿರೋದು ನಾವು ಇವ್ರನ್ನ ವಿಜಯಶಾಲಿ ಮಾಡ್ತೀವಿ, ಇಡೀ ಮಾಲೂರು ಚಿತ್ರವನ್ನು ಬದಲು ಮಾಡ್ತಾರೆ ಇವರು. ಯಾಕೆ ಉದ್ಯಮಿಗಳಾದರೂ ಕೂಡ ಇವರ ಒಂದು ಟ್ಯಾಲೆಂಟ್ ಇದೆ, ಯಾಕೆಂದರೆ ಜನರ ಕಷ್ಟ ಸುಖ ನೋವು ನಲಿಯುವಲ್ಲಿ ಇವರು ತಮ್ಮ ಒಂದು ಜೀವನವನ್ನೇ ಒಂದು ಮುಡುಪಾಗಿಟ್ಟಿದ್ದಾರೆ. ಅದಕ್ಕೋಸ್ಕರ ಇವರು ದುಡಿತಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಯಾಗಿರೋರು ದುಡಿತಾರೆ. ಇವರು ಜಯಶೀಲಿಯಾಗಿ ಏನೊಂದು ಮಾಲೂರು ವಿಧಾನಸಭಾ ಕ್ಷೇತ್ರದ ಚಿತ್ರಣವನ್ನು ಬದಲು ಮಾಡ್ತಾರೆ ಅಂತ ಏನಿಲ್ಲ ಸ್ಥಳೀಕರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕಾದು ನೋಡ್ಬೇಕು, ಯಾಕೆಂದರೆ ಕೇವಲ ಇನ್ನೊಂದು 20 ದಿನಗಳಲ್ಲಿ ಒಂದು ರಿಸಲ್ಟ್ ಕೂಡ ಬರ್ತಾ ಇದೆ. ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಈ ಏನು ಅಭ್ಯರ್ಥಿ ಇವರು ಒಂದು ವಿಜಯಶಾಲಿ ಆಗ್ತಾರೆ, ನಂತರ ಇವರ ಒಂದು ಈಗ ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿನ ಸ್ಥಳೀಕರು ಕೂಡ ಏನೊಂದು ನಂಬಿಕೆ ಇಟ್ಕೊಂಡಿದ್ದಾರೆ, ಆ ನಂಬಿಕೆನ ಉಳಿಸ್ಕೊಂತಾರೆ ಕೇಶವ್ ಅವರು ಅಂತ ಹೇಳಿ ನಾವು ಕೂಡ ಇಲ್ಲಿ ಒಂದು ಸ್ಥಳದಲ್ಲಿ ಹೇಳ್ಬೋದು. ಕ್ಯಾಮರಾಮನ್ ಸುರೇಶ್ ಜೊತೆ ಬ್ಯಾಂಗ್ಳೂರು PDTV 24/7. भारत माता की महात्मा गांधी को वंदे मातरम, वंदे मातरम. गुरुकुल सभा कांग्रेस पक्षಕ್ಕೆ